ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 77ನೇ ಸಂಚಿಕೆ. ಆಸ್ಥಾನ ಮಂಟಪ ಒಳಗೆ ಅಂತಃಪುರ ಹೆಣ್ಣುಗಳು ಬರೋದಕ್ಕೆಂದೇ ಉಂಟಾಗಿದ್ದ ದಾರಿಯಿಂದ ವಂದಿತೇವನ್ ದೂರಿದ. ಆದ್ದರಿಂದ ಅವನು ಮೊದಲು ಅಲ್ಲಿದ್ದ ಹೆಣ್ಣುಮಕ್ಕಳನ್ನು ನೋಡು ಹಾಗೆ ಆಯಿತು. ಅವರುಗಳಲ್ಲಿ ಎಲ್ಲರಿಗೂ ಹಿಂದೆ ಸರಿಸಿ ನಿಂತಿದ್ದ ಪೂಂಗೋಳಿ ಏನೋ ಶಬ್ದ ಕೇಳಿ ತಿರುಗಿ ನೋಡಿದ್ದಾಗ ವಂದಿತೇವನ್ ಒದ್ದೆ ಬಟ್ಟೆಗಳಿಂದ ಅಲಂಕೋಲವಾಗಿ ಒಳಗಡೆ ಬಂದಿದ್ದನ್ನು ಕಂಡು ಶಾಕಾದ್ಲು. ಅವಳನ್ನ ನೋಡಿದ ತಕ್ಷಣ ತಾನೇ ವಂದಿತೇವನ್ನು ಮಣಿಮೇಗಲೆಗೆ ಬಂದಿದ್ದ ಆಬತ್ತನ ಬಗ್ಗೆ ಹೇಳಿದ. ಅದು ಅವಳ ಕಿವಿಯಲ್ಲಿ ಬಿತ್ತು. ಅವಳ ಹತ್ತಿರ ಇದ್ದ ಎಳೆಪ್ರಾಟಿ, ಕುಂದವೈ, ವಾಣತಿ ಇವರುಗಳ ಕಿವಿನಲ್ಲೂ ಬಿತ್ತಿತ್ತು. ಅವರುಗಳು ಮೂರು ವಂದಿತೇವನ್ ದೂರಿದ ಬಾಗಿಲಿ ಇಂದ ಬೇಗ ಹೋದರು. ನೀರು ಸೋರ್ತಾ ಇದ್ದಿದ್ದ ಗುರುತನ್ನು ಹಿಡ್ಕೊಂಡೆ ಅವನು ಬಂದಿದ್ದ ದಾರಿಯನ್ನು ಕಂಡುಹಿಡ್ಕೊಂಡು ಹೋದರು. ವಂದಿತೇವನ ಮಾತುಗಳು ಆ ಮಂಟಪದಲ್ಲಿ ಇದ್ದಿದ್ದ ಬೇರೆಯವರುಗಳ ಕಿವಿಯಲ್ಲಿ ಸರಿಯಾಗಿ ಬೀಳಲಿಲ್ಲ. ಕಾಪಾಡಿ ಅನ್ನೋ ಮಾತು ಮಾತ್ರ ಕೆಲವರು ಕಿವಿಯಲ್ಲಿ ಕೇಳಿತು. ಕನ್ನನ್ಮಾರ, ಪಾರ್ಥಿಬೇಂದ್ರ ಇವರುಗಳ ಕಿವಿಯಲ್ಲಿ ಆ ಮಾತು ಕೂಡ ಬೀಳಲಿಲ್ಲ. ಏನೋ ಗೊತ್ತಿಲ್ಲದೇ ಇರುವ ಒಂದು ಕೂಗು ಶಬ್ದ ಮಾತ್ರ ಅವ್ರಿಗೆ ಕೇಳಿತ್ತು. ಮೊದಲು ಆ ಇಬ್ಬರೂ ಆ ಥರ ಅಂತಃಪುರ ದಾರಿಯಿಂದ ಒಳಗೆ ಬಂದಿದ್ದ ರೂಪವನ್ನು ಕಂಡು ಸತ್ತೋಗಿದ್ದ ವಂದಿತೇವನ್ನ ಪಿಶಾಚಿನ ರೂಪವೋ ಅಂತ ಹೇಳಿ ಅಂದ್ಕೊಂಡ್ರು. ಅಕಾಲ ಮರಣ ಆಗಿದ್ದವರನ್ನ ಆ ದೆವ್ವಗಳು ಈ ಥರ ಲೋಕನ ಬಿಟ್ಟೇ ಹೋಗದೆ ಇಲ್ಲೇನೇ ಸುತ್ತಿ ಅಲಿಯತ್ತೆ ಅನ್ನುವ ನಂಬಿಕೆ ಆ ಕಾಲದಲ್ಲಿ ಎಲ್ಲರೂ ಮನಸ್ಸಿನಲ್ಲಿ ಇತ್ತು. ನಾರ್ತ್ ಸೈಡ್ 6 ತಿರುಗಿದ್ರೂ ತಿರುಗಬಹುದು ಅಂತ ಮುಖ್ಯಮಂತ್ರಿ ಹೇಳಿ ಬಾಯಿ ಮುಚ್ಚೆ ಒಳಗೆ ವಂದಿತೇವನ್ ಒದ್ದೆ ಆಗಿದ್ದ ಬಟ್ಟೆಗಳಿಂದ ಅಲ್ಲಿ ಬಂದು ಸೇರಿದ ತಕ್ಷಣ ಅವ್ರುಗಳಿಗೂ ಅಂಥ ಭ್ರಮೆ ಉಂಟಾಗೋಕ್ಕೆ ಕಾರಣವಾಗಿತ್ತು. ಆದರೆ ವಂದಿತೇವನ್ನ ಹಿಂಬಾಲಿಸ್ಕೊಂಡು ಬಂದಿದ್ದ ಸೇವಕರುಗಳು ತುಂಬ ಅವಸರದಿಂದ ಒಳಗೆ ಬಂದು ಅವನ್ನ ಹಿಡ್ಕೊಂಡಿದ್ದ ತಕ್ಷಣ ಮೇಲೆ ಹೇಳಿದ್ದ ಭ್ರಮೆ ತೊಲಗಿತ್ತು. ಚಕ್ರವರ್ತಿ ಕ್ಷಮಿಸಬೇಕು, ಈ ಹುಚ್ಚನ್ನು ಅರಮನೆ ಪಡಿತುರೆ ಬಾಗಿಲಿಂದ ಒಳಗಡೆ ಓಡಿ ಬಂದ. ನಾವು ತಡಿಸಿನ್ನೂ ಕೇಳಲಿಲ್ಲ ಅಂತ ಸೇವಕರುಗಳಿಗೆ ಹೇಳ್ಬಿಟ್ಟು ವಂದಿತೇವನ್ನ ತಮ್ಮ ಜೊತೆ ಎಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದರು. ಅಮ್ಮಮ್ಮ, ಈ ವಂದಿತೇವನ್ನು ಉಸುರ್ತಾನೆ ಎಷ್ಟು ಗಟ್ಟಿಯಾದದು, ಎಂಥ ಒಂದು ಆಪತ್ತಿಂದನೂ ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಡ್ತಾನೆ. ಈ ಆಶ್ಚರ್ಯ ಪಾರ್ಥಿಬೇಂದ್ರನ ಮನಸ್ಸಿನಲ್ಲಿ ಎದ್ದಿತ್ತು. ಅದರ ಜೊತೆ ಕ್ರೋಧನೂ ಹಂಗೆ ಉರಿತಾ ಇತ್ತು. ಎಲ್ಲಿ ಹೋಗ್ತೀವಿ ಎಂದು ಗೊತ್ತಿಲ್ಲದೆ ಅವನು ಓಡಿ ಬಂದು ಇಲ್ಲಿ ಸಿಕ್ಕಿಕೊಂಡಿದ್ದಾನೆ. ಇನ್ನೀವು ಒಂದು ಸತಿ ಅವನು ತಪ್ಪಿ ಹೋಗೋಕೆ ಜಾಗ ಕೊಡಬಾರ್ದು. ಒಂದು ಕ್ಷಣದಲ್ಲಿ ತೀರ್ಮಾನ ಮಾಡಿಕೊಂಡ ಪಾರ್ಥಿಬೇಂದ್ರ ಚಕ್ರವರ್ತಿನ ಸನ್ನಿಧಾನ ಅನ್ನೋದನ್ನು ಮರೆತು ಹಾರಿ ಹೋಗಿ ವಂದಿತೇವನ್ನ ಹೆಗಲಲ್ಲಿ ಒಂದನ್ನು ಬಲವಾಗಿ ಹಿಡ್ಕೊಂಡ. ಇವನು ಹುಚ್ಚನಲ್ಲ, ಕೊಲೆಗಾರ, ಆದಿತ್ಯ ಕರಿಗಾರನ್ನು ಕೊಂದಿದ್ದ ವಂಜಗ ದ್ರೋಹಿ ಅಂತ ಹೇಳಿ ಕೂಗ್ಕೊಂಡೆ ಅವನ್ನ ಹಿಡಿದು ಎಳೆಯಕ್ಕೆ ಹೋಗಿದ್ದ ಸೇವಕರುಗಳನ್ನ ಜಾಡೆಯಿಂದ ಆ ಕಡೆ ಸರಿಸಿದ. ಪಾರ್ಥಿಬೇಂದ್ರನ ಹಿಂಬಾಲಿಸ್ಕೊಂಡು ಕನ್ನನ್ಮಾರನ ಓಡಿ ಬಂದು ವಂದಿತೇವನ್ನ ಇನ್ನೊಂದು ಹೆಗಲನ್ನು ಟೈಟಾಗಿ ಹಿಡ್ಕೊಂಡ. ಇಬ್ಬರೂ ಆಗಿ ಅವನ್ನ ಎಳ್ಕೊಂಡು ಬಂದು ಚಂದ್ರಚೂಡ ಚಕ್ರವರ್ತಿ ಕೂತಿದ್ದ ಧರ್ಮಪೀಠಕ್ಕೆ ಎದುರಲ್ಲಿ ನಿಲ್ಲಿಸಿದ್ರು. ಚಕ್ರವರ್ತಿ ವಂದಿತೇವನ್ ಹತ್ತಿ ನೋಡಿಬಿಟ್ಟು, ಹಾಲು ಸೋರ್ತಾ ಇರುವ ಈ ಮುಖವುಳ್ಳ ಈ ಮಗುನ ನನ್ನ ಮಗನ ಕೊಂದದಾಗಿ ಹೇಳ್ತೀರಾ? ನನ್ನಿಂದ ನಂಬಕ್ಕಾಗ್ತಾ ಇಲ್ವಲ್ಲ. ಇವನು ತಾನೇ ಆದಿತ್ಯ ಕರಿಗಾಲದಿಂದ ನನಗೆ ಪತ್ರ ಕೊಂಡು ಬಂದವನು ಅಂತ ಹೇಳಿದರು. ಹೌದಯ್ಯ, ಇವನು ತಾನೇ ಪತ್ರ ಕೊಂಡು ಬಂದ. ಇವನು ತಾನೇ ತಂಜೆಕೋಟೆಗೆ ಒಳಗೆ ಮೂಡು ಪಲ್ಲಕ್ಕಿನಲ್ಲಿ ಬಂದ ನಂದಿನಿ ದೇವಿನ ಬಿಟ್ಟು ಮಾಡಿ ರಹಸ್ಯ ಮಾತಾಡ್ದ. ಇವನೇ ತಾನೇ ಕೋಟೆಯಿಂದ ಮುಂಚೆ ಒಂದು ಸತಿ ತಪ್ಪಿ ಓಡಿದ್ದಾನೆ, ಇವಾಗ ಪಾದಾಳ ಸೆರೆಯಿಂದನೂ ತಪ್ಪಿದ ಓಡಿದ್ದಾನೆ ಅಂತ ಅಂದರು ಚಿಕ್ಕಪಳ್ಳಿಭಟ್ರು. ನಾನು ಬೆನ್ನಲ್ಲಿ ಚುಚ್ಚಿ ಗಾಯ ಪಟ್ಬಿಟ್ಟು ತಪ್ಪಿ ಓಡಿದವನು ಇವನು ತಾನೆ ಅಂತ ಹೇಳಿದ ಕನ್ನನ್ಮಾರ. ಮುಖ್ಯಮಂತ್ರಿ ನೋಡ್ತಾರೆ, ಏನಪ್ಪ ಇವನ್ನ ತಾನೇ ನೀನು ಬೆನ್ನಲ್ಲಿ ಬೇಲೆಸ್ತು ಕೊಂದದಾಗೆ ಸ್ವಲ್ಪ ಮುಂಚೆ ಹೇಳಿದೆ ಅಂತ ಕೇಳಿದರು. ಹೌದು, ಹೇಳಿದ್ದೀನಿ. ನಿಮ್ಗಳು ಈ ಕೊಲೆಗಾರನಿಗೆ ಹೆಲ್ಪ್ ಮಾಡಿ ಇವನ್ನ ಉಸಿರಿಂದ ತಗೊಂಡ್ಬಿಡ್ತೀರ ಅಂತ ಹೇಳಿ ನಾನೇನು ಗಡ್ಡೆ ಅಂತ ಅಂದ ಕನ್ನನ್ಮಾರ. ಪೊನ್ನಿಯಿನ್ ಸೆಲ್ವರ್ ಇಷ್ಟು ಹೊತ್ತೂ ಮಾಡೋಕ್ಕಾಗದೆ ಹಂಗೇ ನಿಂತಿದ್ರು. ವಂದಿತೇವನ್ ತಿರ್ಗಾನ್ ತಪ್ಪಿ ಓಡಕ್ಕೆ ನೋಡಿ ನದಿನಲ್ಲಿ ಹಾರಿದ್ದಾನೆ ಅಂತನೂ ಈಜಕ್ಕೆ ಗೊತ್ತಾಗದೆ ಇರೋದ್ರಿಂದ ತಿರ್ಗಾ ಕರೆ ಸೇರಿ ಈ ಥರ ಓಡಿ ಬಂದು ಸಭೆಯಲ್ಲಿ ದೂರಿದ್ದಾನೆ ಅಂತನೂ ಅವ್ರು ಅಂದ್ಕೊಂಡ್ರು. ಇದರಿಂದ ವಂದಿತೇವನ್ ಮೇಲೆ ಹುಟ್ಟಿದ್ದ ಕೋಪ ತಣಿಯೋದಕ್ಕೆ ಸ್ವಲ್ಪ ಹೊತ್ತಾಯಿತು. ಕನ್ನನ್ಮಾರನ ಕೊನೆಯ ಮಾತುಗಳನ್ನ ಕೇಳಿದ ತಕ್ಷಣ ಪೊನ್ನಿಯಿನ್ ಸೆಲ್ವರ್ ಗಂಭೀರವಾಗಿ ನಡ್ಕೊಂಡು ಮುಂದೆ ಬಂದು ವಂದಿತೇವನ್ ಹತ್ರ ನಿಂದರು. ತಂದೆಯೇ, ಈ ವಲ್ಲತಿಳವರಸರು ನನ್ನ ಉಸಿರಾದ ಗೆಳೆಯರು. ಲಂಕೆಯಲ್ಲೂ ಮಧ್ಯೆ ಕಡಲಲ್ಲಿನ್ನೂ ನನಗೆ ಉಂಟಾಗಿದ್ದ ಅಪಾಯಗಳಿಂದ ನನ್ನನ್ನು ಕಾಪಾಡಿದವರು. ಇವರು ಉಸಿರು ಬದುಕಿ ಬಂದಿದ್ದ ಬಗ್ಗೆ ನಾನು ಸಂತೋಷಗೊಂಡಿದ್ದೀನಿ. ಇವ್ರ ಮೇಲೆ ತಪ್ಪು ಹೇಳೋದು ನನ್ನ ಮೇಲೆ ತಪ್ಪು ಹೇಳೋ ಹಾಗೆ ಅಂತ ಹೇಳ್ಬಿಟ್ರು. ಅವರ ಮಾತಿನಲ್ಲಿ ಧ್ವನಿಸಿದ ಅತಿಹಾರ ಧೋರಣೆ ಎಲ್ಲರನ್ನೂ ಸ್ವಲ್ಪ ಹೊತ್ತು ಮೌನವಾಗಿ ಎರಕ್ಕೆ ಮಾಡಿತ್ತು. ಆಮೇಲೆ ಮುಖ್ಯಮಂತ್ರಿ ಅನಿರುದ್ಧರು, ಪೊನ್ನಿಯಿನ್ ಸೆಲ್ವ ಸ್ವಲ್ಪ ಯೋಚನೆ ಮಾಡಿ ಚಿಕ್ಕಸಂಬುರವನ್ನು ವೇಲ್ಗೆರೆಯಾಗಿ
ಸತ್ತೋಗಿದ್ದ ಹಾಗೆ ಹೇಳ್ಕೊಂಡವರು ಹೇಗೆ ಉಸಿರಿಂದ ಬಂದು ಇಲ್ಲಿ ಹಾರಿದರೆ ಅವ್ರ ಮೇಲೆ ತಪ್ಪು ಏನೋ ಮೊದಲೇ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ವಿಚಾರಿಸಿ ನಿಜವನ್ನು ತಿಳಿಸ್ಬಿಡೋದು ಒಳ್ಳೆಯದಲ್ವಾ ಅಂತ ಹೇಳಿದರು. ಪಾರ್ಥಿವೇಂದ್ರನ, ಹೌದಯ್ಯ, ನೀವು ನಾಳೆ ಸೋಳ ಸಿಂಗಾದನದಲ್ಲಿ ಹತ್ತಕ್ಕೆ ಹೋಗೋರು, ಎಂಥ ಒಂದು ತಪ್ಪು ಮಾಡಿದ್ದನ್ನಾದ್ರೂ ದಂಡಿಸೋಕ್ಕೋ ಶ್ರಮಿಸೋಕ್ಕೋ ನಿಮ್ಗೆ ಅಧಿಕಾರ ಉಂಟು. ಆದರೆ ವಿಚಾರಣೆನೇ ಬೇಡ ಅಂತ ಹೇಳೋದು ಉಚಿತವ? ವೇಣು ಅನುಮಾನಗಳಿಗೆ ದಾಗ ಕೊಡ್ತಾ ಅಲ್ವಾ ಅಂತ ಹೇಳಿದ. ಅಷ್ಟರಲ್ಲಿ ನಮ್ಮ ಇಳಂಗೋ ಇನ್ನೊಂದು ವಿಷಯವನ್ನು ಚಿಂತಿಸಿ ನೋಡಬೇಕು. ಯುವರಾಜ ತಾವು ಸಿಂಗಾದನ ಹತ್ತೋದಕ್ಕೋಸ್ಕರ ಈ ವಂದ್ಯತೆಯವರನ್ನ ಕಳಿಸಿ ತನ್ನ ಅಣ್ಣನನ್ನು ಕೊಲ್ಲಕ್ಕೆ ಸಂಚು ಮಾಡಿದ್ದಾನೆ ಅಂತ ಹೇಳಿ ಒಂದು ವದಂತಿ ಅರಳಿಸ್ಕೊಂಡು ಬರುತ್ತೆ. ಅದಕ್ಕೆ ಜಾಗ ಕೊಡಬಾರ್ದಲ್ವಾ ಅಂತ ಹೇಳಿದ ಕನ್ನನ್ಮರ. ಅದನ್ನು ಕೇಳಿ ಅಲ್ಲಿ ಇದ್ದವರು ಎಲ್ಲರೂ ಭಯಂಕರವಾಗಿ ಬಾಯಿ ಮುಚ್ಕೊಂಡು ಆ ಬಾಯೆಲ್ಲ ಮುಚ್ಕೊಂಡು ಹಂಗೆ ನಿಂತುಬಿಟ್ರು. ಸೊಂಬೂರಿಯವರು ಮಾತ್ರ ಮುಂದೆ ಬಂದು ಕನ್ನನ್ಮರನ್ನ ಕೆನ್ನೆಯಲ್ಲಿ ಜೋರಾಗಿ ಒಂದು ಒದೆ ಕೊಟ್ಟು, ಅಡೆ ಮೂಡ, ನಿನ್ನಿಂದ ನಮ್ಮ ಹಳೆಯ ವಂಶವೇ ನಿರ್ಮೂಲ ಆಗಿಬಿಡುತ್ತೆ ಅನಿಸುತ್ತೆ. ಸಮಯ ಸಂದರ್ಭ ಗೊತ್ತಿಲ್ಲದೆ ಮಾತಾಡೋದ್ರಲ್ಲಿ ನಿನಗೆ ಸರಿಯಾದವನು ಬೇರೆ ಯಾರೂ ಇಲ್ಲ ಅಂತ ಹೇಳಿ ಕೋಪವಾಗಿ ಹೇಳಿದರು. ಕನ್ನನ್ಮರ ಅವನ ತಂದೆಯನ್ನು ಹಾಗೇ ನೋಡಿದಾನೆ. ಅವನ ತುಟಿಗಳೆಲ್ಲ ಉದುರಿತು. ಮರುಕ್ಷಣ ಅವನು ಏನು ಮಾಡಿರ್ತಾನೋ ಏನು ಹೇಳಿರ್ತಾನೋ ಗೊತ್ತಿಲ್ಲ. ಒಳ್ಳೆ ಸಮಯವಾಗಿ ಆ ಸಮಯದಲ್ಲಿ ದೊಡ್ಡ ಪಳ್ವೇಟೆಯರು ಒಂದು ಹೆಜ್ಜೆ ಮುಂದೆ ಬಂದು ಸಂಬೂರಿಯರನ್ನು ಹಿಡ್ಕೊಂಡ್ರು. ಗಂಟ್ಲನ್ನು ಮುಂಚೆ ಹಾಗೇ ಅಂತ ಅಂದ್ಕೊಂಡು, ಸಂಬೂರಿಯರೇ, ನಿಮ್ಮ ಮಗ ಮಾಡಿದ ಮೂಢತನವಾದ ಕೆಲಸಗಳಿಗೆಲ್ಲ ಪ್ರಾಯಶ್ಚಿತ್ತ ಮಾಡಿಬಿಟ್ಟಿದ್ದಾನೆ. ಸೋಳ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಹೆಲ್ಪನ್ನು ಮಾಡಿದ್ದಾನೆ. ಅದನ್ನು ತಿಳ್ಕೊಳ್ಳುವಾಗ ನೀವುಗಳೇ ಅವನ್ನ ಎತ್ತಿದ ಬಗ್ಗೆ ಸ್ವಲ್ಪ ಹೆಮ್ಮೆ ಕೊಡ್ತೀರ. ಸ್ವಲ್ಪ ತಾಳಿ, ಅವನ ಮೇಲೆ ಕೋಪ ಕೊಡಬೇಡಿ ಅಂತ ಹೇಳಿಕೊಂಡೆ ಸಂಬೂರಿಯರನ್ನ ಹಿಡಿದು ಈ ಕಡೆಗೆ ಹೋಗಿ ನಿಲ್ಲಿಸಿದ್ರು. ಆಮೇಲೆ ಚಿಕ್ಕ ಸಂಬೂರಿಯನ್ನು ನೋಡಿ, ಈ ವಂದಿತವನ ಮೇಲೆ ಬೇಲೆಸ್ದು ಕೊಂದಿದ್ದ ಹಾಗೆ ಹೇಳಿದೆಯಲ್ವಾ, ಇವನು ತಾನೇ ಆವಾಗ ಕುದುರೆ ಮೇಲೆ ನದಿಯನ್ನು ದಾಟಿದವನು ಅಂತ ಹೇಳೋಕ್ಕಾಗತ್ತಾ ಅಂತ ಹೇಳಿದರು. ಮುಖ್ಯಮಂತ್ರಿ, ಅಯ್ಯ, ಇದ್ರ ಬಗ್ಗೆ ನನ್ನ ಶಿಷ್ಯ ಒಂದು ಮಾತು ಹೇಳೋಕ್ಕೆ ಅನುಮತಿ ಕೊಡಬೇಕು ಅಂತ ಅಂದರು. ಆಳ್ವಾರ್ ಕಡೆಯನ್ನು ಮುಂದೆ ಬಂದು, ಪ್ರಭುಗಳೇ, ನನ್ನ ತಪ್ಪನ್ನು ನಾನು ಒಪ್ಕೊಳ್ತೀನಿ. ಈ ವಲ್ಲತ್ತು ಯುವರಾಜ ಕುದುರೆ ಮೇಲೆ ಓಡಲೇ ಇಲ್ಲ. ಇವರು ತಮ್ಮದ ನಿಜವಾದ ಮಧುರಾಂಧಕ ದೇವರನ್ನ ಕೊಲೆಗಾರಗಳಿಂದ ಕಾಪಾಡಿಬಿಟ್ಟು ಗಾಯಪಟ್ಟು ಕೆಳಗಡೆ ಬಿದ್ದರು. ಇವರನ್ನು ನಾನೇ ಮುಚ್ಚಿದ ಪಲ್ಲಕ್ಕಲ್ಲಿ ಹತ್ತಿ ಕೋಟೆ ಒಳಗೆ ಕಿತ್ಕೊಂಡು ಬಂದು ಸೇರಿಸಿದೆ. 4 ದಿನದಿಂದ ಇಲ್ಲೇ ತಾನೇ ಇವರು ಇದ್ದು ಬರ್ತಾ ಇದ್ದಾರೆ. ಆದ್ದರಿಂದ ಚಿಕ್ಕ ಸಂಬೂರಿಯರು ಇವ್ರ ಬೆನ್ನಲ್ಲಿ ವೇಲೇಸಕ್ಕೆ ಹಾಗೇ ಇರಲ್ಲ ಅಂತಂದ. ದೊಡ್ಡ ಪಳ್ವೇಟರು, ನಾನು ಹಾಕ್ತಾನೆ ಊಗೆ ಮಾಡಿದೆ. ಸಂಬೂರಿಯರೇ, ನಿಮ್ಮ ಮಗನ ತಪ್ಪುಗಳನ್ನೆಲ್ಲ ಕ್ಷಮಿಸಿಬಿಡಿ. ಸೋಳ ಸಾಮ್ರಾಜ್ಯಕ್ಕೆ ಅವನ ಮಗತಾದ ಸೇವೆಯೊಂದನ್ನು ಮಾಡಿದ್ದಾನೆ. ಅವನು ಬೇಲೆಸೆದು ಕೊಂದವನು ವೀರಪಾಂಡಿಯನ ಮಗನಾಗವೇ ಇರಬೇಕು. ಆವತ್ತು ಸಾಯಂಕಾಲ ಇಂದ ಹಳೆಯ ಮಧುರಾಂಧಕನ್ನ ಕಾಣಲಿಲ್ವಲ್ಲ, ಓಡಿ ಹೋಗೋಕ್ಕೆ ಹೋದವನು ಅವನಾಗವೇ ಇರಬೇಕು. ಕಡವುಳು ದೇವರು ಎಷ್ಟೊಂದು ದೊಡ್ಡ ವಿಪತ್ತಿಂದ ಈ ರಾಜ್ಯವನ್ನು ಕಾಪಾಡಿದ್ದಾರೆ ಅಂತ ಹೇಳಿ ನಿಲ್ಲಿಸಿದರು. ಈ ಮಾತುಗಳಿಂದ ಬಂದಿದ್ದ ಆಶ್ಚರ್ಯನೂ ದಿಗ್ಭ್ರಮೆಯನ್ನು ತೀರುವ ಒಳಗೆ ಆ ಮುದಿಯರು ಮೇಲೆ ಹೇಳಿದರು, ಚಕ್ರವರ್ತಿ, ನನ್ನ ಕೊನೆಯ ಮಾತುಗಳನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಧೂಮಕೇತು ತನ್ನ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟು ಮರೆಯಾಗ್ಬಿಡ್ತು. ನಿಮ್ಮ ಧೀರವಾದ ಮಗ ಆದಿತ್ಯ ಕರಿಗಾಲನ್ನು ಮರೆಯಾಗ್ಬಿಟ್ರು. ಆದ್ರೂ ನಿಮ್ಮ ಕುಲದ ಮೂದಾದೇಯರುಗಳು, ನನ್ನ ಕುಲದ ಮೂದಾದೇಯರುಗಳು ರಕ್ತ ಕೊಟ್ಟು ಉಸಿರನ್ನು ಕೊಟ್ಟು ಸ್ಥಾಪಿಸಿದ ಈ ಸೋಳ ಸಾಮ್ರಾಜ್ಯಕ್ಕೆ ಒಳ್ಳೆ ಕಾಲ ಇದೆ. ಇನ್ನು ತುಂಬ ದಿನ ಈ ಸಾಮ್ರಾಜ್ಯ ನೆಲೆಸಿರುತ್ತೆ. ಸುತ್ತಲೂ ಹರಳಿ ಎಲ್ಲ ಬೆಳೆಸಿದ್ದ ಮಹೋನ್ನತ ಸ್ಥಾನವನ್ನು ಹೊಂದುತ್ತೆ. ಆದ್ದರಿಂದನೇ ಕತೆಗಳಲ್ಲಿ ಕೂಡ ಕೇಳಿ ಇಲ್ಲದೆ ಇದ್ದ ದೊಡ್ಡ ವಿಪತ್ತಿಂದ ಈ ಸೋಳಗಾಲನು ಸಾಮ್ರಾಜ್ಯನು ತಪ್ಪಿತು. ಆ ಥರ ತಪ್ಪೋಕ್ಕೆ ಮುಖ್ಯ ಕಾರಣವಾಗಿದ್ದವನು ಈ ವಾನರಗುಳ ವೀರ ವಂದ್ಯತೇವನೇ. ಇವನ ಮೂಲಕವಾಗಿ ಮೇಘದ ಮೋಹತೆರೆಯಿಂದ ಮುಚ್ಚ ಹಾಕಿದ್ದ ನನ್ನ ಕಣ್ಣುಗಳು ತೆಗೆಯಿತು. ಸಂಬೂರಿಯರ ಮಾಳಿಗೆಯಲ್ಲಿ ನಾವು ಮಧ್ಯರಾತ್ರಿ ಗುಂಪು ನಡೆಸಿದಾಗ ಆವತ್ತು ಇವನು ಆಕಸ್ಮಿಕವಾಗಿ ಅಲ್ಲಿ ಬಂದು ಸೇರಿದ. ಆವತ್ತಿನ ದಿನ ಈ ಚಿಕ್ಕ ಹುಡುಗನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಮುಚ್ಚು ಮರೆಯಾಗಿ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿರೋದು ಅಂತ ಹೇಳಿ ಅವಮಾನವಾದ ಫೀಲಿಂಗು ನನಗೆ ಉಂಟಾಯಿತು. ಆಮೇಲೆ ತಂಜೆಕೋಟೆಗೆ ಹೊರಗಡೆ ನಂದಿನಿಯನ್ನು ಮೀಟ್ ಮಾಡಿ ಮಾತಾಡಿದ್ದ ಹಾಗೆ ನನ್ನ ಸಹೋದರ ಹೇಳಿದ, ನಂದಿನಿನ ಹೆಲ್ಪಿನಿಂದ ಇವನು ಕೋಟೆಯನ್ನು ಬಿಟ್ಟು ತಪ್ಪಿ ಹೋಗಿದ್ದಾಗನೂ ಹೇಳಿದ. ಅದರಿಂದ ನನ್ನ ಮನಸ್ಸಿನಲ್ಲಿ ಸಂದೇಹದ ಚಿಗುರು ತೋಚಿ ಬೆಳೀತಾ ಬಂತು. ನನ್ನನ್ನು ಸುತ್ತಲೂ ನಾನು ನಡೆಯೋದೆಲ್ಲ ಅದನ್ನು
ಕಾರಣ ಕಾರ್ಯಗಳನ್ನು ಬಗ್ಗೆಯನ್ನು ಚಿಂತನೆ ಮಾಡೋಕ್ಕೆ ಶುರು ಮಾಡಿದೆ. ಆ ಥರ ಮಾಯೆ ಕತ್ತಲೆ ಬಂದು ನನ್ನ ಬುದ್ಧಿಯನ್ನು ಮುಚ್ಚಿದ್ರು ತಿರ್ಗಾ ನಿಜ ಅನ್ನುವ ಬೆಳಕಿನ ಕಿರಣಗಳು ಒಳಗೆ ದೂರಿ ಕತ್ಲೆಯನ್ನು ಹೋಗಲಾಡಿಸೋಕ್ಕೆ ಟ್ರೈ ಮಾಡಿತು. ಕೊನೆಯಲ್ಲಿ ದುರ್ಗಾಪರಮೇಶ್ವರಿಯನ್ನು ಕೃಪೆಯಿಂದ ಮದುವೆ ಆಪತ್ತುಗಳ ಸಂಚಾರಗಳ ಬಗ್ಗೆ ತಿಳ್ಕೊಂಡೆ. ನಾನೇ ಮರೆಯಾಗಿದ್ದು ಅವ್ರುಗಳನ್ನ ಮಾತನ್ನು ಕೇಳಿರದೇ ಇದ್ದರೆ ನಂಬಿಯೇ ಇರೋದಿಲ್ಲ. ಅದಾದಮೇಲೂ ನಿಮ್ಮ ಪ್ರೀತಿಯ ಮಗಳು ಎಳೆಯ ಪ್ರಾಟಿಗೆ ನನ್ನ ಮನಸ್ಸನ್ನು ಬೇರೆ ವಿಧದಲ್ಲಿ ಕನ್ಫ್ಯೂಸ್ ಮಾಡಿಬಿಟ್ರು. ನಂದಿನಿ ಅವರ ಸೋದರಿ ಅಂತಲೂ ಅವಳಿಗೆ ನಾನು ಕಷ್ಟ ಕೊಡಬಾರ್ದು ಅಂತಲೂ ಹೇಳಿದರು. ಅವ್ರೂ ಒಂದು ವೇಳೆ ಏಮಾರಿ ಹೋಗಿರ್ಬೋದು ಅಂತ ಹೇಳಿ ಸಂಶಯ ಹಾಕೊಂಡೆ. ಆದ್ರೂ ಬೇರೆ ವೇಷ ತರಿಸ್ಕೊಂಡು ಕಡಂಬೂರು ಹೋಗಿ ನಿಜವನ್ನು ತಿಳಿಯೋಕ್ಕೆ ಇಷ್ಟಪಟ್ಟೆ. ಕಾಳಾಮುಗ ಶೈವ ವೇಷ ತರಿಸಿದೆ. ಹುಲಿ ಸ್ಕಿನ್ನಿನ ಬಟ್ಟೆಯನ್ನು ಎಲ್ಲ ಹಾರನ್ನು ಹಾಕಿಕೊಂಡು ಹೋದೆ. ಪ್ರಭು ಕಾಳಾಮುಗ ಸೈವರ್ಗಳು ನನ್ನನ್ನು ಅವರುಗಳ ಹೆಡ್ಡಾಗಿ ಕೊಂಡಿದ್ದರು. ನನ್ನ ಅವಮಾನವನ್ನು ಕೇಳಿ ಈ ಸೋಳ ಸಾಮ್ರಾಜ್ಯಕ್ಕೆ ನಾನೇ ಚಕ್ರವರ್ತಿ ಆಗಬೇಕಂತ ದ್ರೋಗವಾದ ದುರಾಸೆಯನ್ನು ಬೀಜವನ್ನು ನನ್ನ ಮನಸ್ಸಿನಲ್ಲಿ ನಂದಿನಿ ವ್ಯಧಿಸಿದಳು. ಕಾಳಾಮುಗ ಗುಂಪು ಅವರು ಆ ದುರಾಸೆಗಳಿಗೆ ಧೂಪ ಹಾಕಿ ಬಂದರು. ಮೊದಲಾಂದ್ರೆ ಪಟ್ಟ ಕಟ್ಟೋದು ಹಾಗೆ ಕಟ್ಟಿಬಿಟ್ಟು ಆಮೇಲೆ ಅವರನ್ನು ಓಡಿಸ್ಬಿಟ್ಟು ನಾನೇ ಚಕ್ರವರ್ತಿ ಆಗಿಬಿಡಬೇಕು ಅಂತ ಹೇಳಿ ಅವ್ರಿಗೂ ಇಷ್ಟಪಟ್ಟರು. ಆ ಕಾಳಾಮುಗಗಳಲ್ಲಿ ಒಬ್ಬನಾದ ಇಡುಂಬಂಗಾರಿ ಸಂಬೂರಿಯರ ಅರಮನೆಯಲ್ಲಿ ಸೇವಕನಾಗಿದ್ದ. ಮೊದಲೇ ಆಪತ್ತುಗಳಿಗೆ ಅವನು ಗೂಢಾಚಾರಿಯಾಗಿ ಇದ್ದ. ಅವನ ಹೆದರಿಸಿ ಆ ಸಮಯ ಕಡಂಬೂರ ಅರಮನೆಯನ್ನು ಬೇಟೆಯಾರಿಯ ಕೋಣೆಯಲ್ಲಿ ಮೊದಲೇ ಆಪತ್ತುಗಳಿರುವುದನ್ನು ತಿಳಿಸ್ಕೊಂಡೆ. ಆದಿತ್ಯ ಕರಿಗಾಲರು ನಂದಿನಿಯನ್ನು ಕೋಣೆಗೆ ಹೋಗಿರುವ ಹಾಗನ್ನು ಮಣಿಮೇಗಲಿನ ವಂದಿತೆಯನ್ನು ಅಲ್ಲೇ ಏನೇ ಬಚ್ಚಿಟ್ಕೊಂಡಿರೋ ಹಾಗನ್ನು ತಿಳ್ಕೊಂಡೆ. ನಂದಿನಿಗೂ ಕರಿಗಾಲರುಗಳು ನಡುವ ಸಂಭಾಷಣೆಯನ್ನು ಕದ್ದು ಕೇಳಿ ಅವ್ರಗಳ ರಹಸ್ಯವನ್ನು ತಿಳ್ಕೊಳ್ಳುವ ಆಸೆ ನನ್ನ ಮನಸ್ಸಿನ ಸ್ಟ್ರೆಂತನ್ನು ತೊಲಗಿಸಿಬಿಡ್ತು. ನಂದಿನಿನ ಬಗ್ಗೆ ನಿಜವನ್ನು ತಿಳ್ಕೊಳ್ಳೋಕೆ ಅಂತ ಆಸೆ ಎದ್ದಿತ್ತು. ನಂದಿನಿನ ಕೋಣೆಗೆ ಹೋಗೋಕ್ಕೆ ಯಾಳ್ಕಳಂಜಿಯದ ಮೂಲಕ ಒಂದು ರಹಸ್ಯವಾದ ದಾರಿ ಇದೆ ಅನ್ನೋದನ್ನು ಅರಿತು ಅಲ್ಲೋಗಿ ಸೇರಿದೆ. ಒಳ್ಳೆ ಸಮಯದಲ್ಲಿ ತಾನೇ ಹೋಗಿ ಸೇರಿದೆ. ನಂದಿನಿ ಬಗ್ಗೆ ನಿಜವನ್ನು ಅವಳ ಬಾಯಿಂದಾನೇ ಹೇಳೋಕ್ಕೆ ಕೇಳಿ ತಿಳ್ಕೊಂಡೆ. ಆದಿತ್ಯ ಕರಿಗಾಲರ ನಡತೆಯಲ್ಲಿ ಕಳಂಕ ಇಲ್ಲದೆ ಇರೋದ್ರು ಅಂತಲೇ ತಿಳ್ಕೊಂಡೆ. ನಂದಿನಿನು ಅವಳನ್ನ ಸೇರಿದವರುಗಳು ವೀರಪಾಂಡಿಯನ ಸಾವಿಗೆ ಸೇಡು ತೀರಿಸ್ಕೊಳ್ಳೋಕ್ಕೆ ಎಷ್ಟು ಭಯಂಕರವಾದ ಸಂಚುಗಳು ಮಾಡಿದ್ದಾರೆ ಅಂತ ಹೇಳಿನೂ ತಿಳ್ಕೊಂಡೆ. ಆ ಸಂಚಿನಲ್ಲಿ ಜಯ ತಡಿಸೋಕ್ಕೆ ಟ್ರೈ ಮಾಡಿದೆ. ಆದರೆ ವಿಧಿಯನ್ನು ನನ್ನಿಂದ ಗೆಲ್ಲಕ್ಕಾಗಲಿಲ್ಲ. ಕರಿಗಾಲರು ನನ್ನ ಕಣ್ಣು ಮುಂದೆಯೇ ಉಸಿರಿಲ್ಲದೆ ಕೆಳಗಡೆ ಬಿದ್ದಿದ್ದನ್ನು ನೋಡೋ ದುರ್ಭಾಗ್ಯ ಆಯಿತು. ಈ ಥರ ಹೇಳ್ಬಿಟ್ಟು ದೊಡ್ಡ ಪಳುವೇಟರು ತಮ್ಮ ಮುಖವನ್ನು ಕೈಯಿಂದ ಮುಚ್ಚಿಕೊಂಡು ಬಿಕ್ಕಿದ್ರು. ಆ ಬಿಕ್ಕಿದ ಶಬ್ದ ಬಿರುಗಾಳಿ ಹೊಡೆಯುವಾಗ ಅಲೆಗಡಲಲ್ಲಿ ಉಂಟಾಗುವ ದೊಡ್ಡ ಸೌಂಡನ್ನು ಹಾಗೇ ಇತ್ತು. ಯಾರೂ ಆ ಸಮಯ ಬಾಯಿ ತೆಗೆದು ಮಾತಾಡೋಕ್ಕೆ ಧೈರ್ಯ ಕೊಂಡಿಲ್ಲ. ಎಲ್ಲರೂ ನಮ್ಮ ಮನಸ್ಸನ್ನು ಆ ದೊಡ್ಡ ವಯಸ್ಸಾದ ಮುದುಕರನ್ನ ದೊಡ್ಡ ವೇದನೆಯಲ್ಲಿ ಕಂಡು ಕರಗಿ ಹೋಗಿತ್ತು. ದೊಡ್ಡ ಪಳುವೇಟರ ಮೇಲೆ ಹುಕ್ಕಿ ಬಂದ ಬಿಕ್ಕಲನ್ನು ತಮ್ಮ ವಜ್ರದ ಹಾರಿದ ಕಬ್ಬಣದ ಮನಸ್ಸಿನ ಹೆಲ್ಪಿಂದ ಹಂಗೆ ತಡಿಸ್ಕೊಂಡ್ರು. ಮುಖದಿಂದ ಕೈಯನ್ನು ಎತ್ತಿಬಿಟ್ಟು ಸುತ್ತಮುತ್ತ ನೋಡಿದರು. ವಿಧಿವಸದಿಂದ ಆದಿತ್ಯ ಕರಿಗಾಲರು ಸತ್ತೋಗ್ಬಿಟ್ರು. ಆದರೆ ದುರ್ಗಾಪರಮೇಶ್ವರಿನ ಕರುಣೆಯಿಂದ ಅದೇ ಸಮಯದಲ್ಲಿ ದೊಡ್ಡ ಆಪತ್ತು ಉಳ್ಳಾದ ಪೊನ್ನಿಯಿನ್ ಸೆಲ್ವರು ವಿಧಿಯನ್ನು ಮದಿಯಿಂದ ಜಯಿಸಿ ಉಸಿರು ತಪ್ಪಿದರು. ಪ್ರಭು ಚಕ್ರವರ್ತಿ ಭ್ರಮರಾಯರೇ, ನನ್ನ ಪ್ರೀತಿಯ ಗೆಳೆಯರಾದ ಚಿಕ್ಕರಾಜಗಳೇ, ಸೋಳಸಿಂಗಾರದಲ್ಲಿ ಅರುಳ್ಮೊಳಿವರ್ಮನ್ನ ಅತಿ ಕೂಡಿಸಿ ಪಟ್ಟ ಕಟ್ಟಿ ಅವ್ರ ಮೂಲಕ ಈ ಸಾಮ್ರಾಜ್ಯ ಮಹೋನ್ನತವನ್ನು ಸೇರತ್ತೆ ಅಂತ ಅಂದರು. ಮುಖ್ಯಮಂತ್ರಿ ನೋಡಿದ, ಅಯ್ಯ, ನಿಮ್ಮ ಇಷ್ಟ ನೆರವೇರುತ್ತಾನೆ ಆಗುತ್ತೆ, ಪೊನ್ನಿಯಿನ್ ಸೆಲ್ವರ್ ತಾನೇ ಅದಕ್ಕೆ ತಡೆಯಾಗಿರ್ತಾರೆ ಅಂತ ಹೇಳಿ ಭಯಪಟ್ಟಿದ್ವಿ. ಸೋಳನಾಡಿನ ಅದೃಷ್ಟದಿಂದ ಅವರೇ ಮುಡಿಸೂಟಿಕೊಳ್ಳೋಕ್ಕೆ ಹೇಳಿಬಿಟ್ರು. ಆದರೆ ಆದಿತ್ಯ ಕರಿಗಾಲರು ಹೆಂಗೆ ಸತ್ರು ಅನ್ನೋದ್ರ ಬಗ್ಗೆ ನೀವು ಹೇಳಿಲ್ವಲ್ಲ ಅಂತಂದರು. ಅದ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ಕೊಂದಿದ್ದ ಕೈ ಯಾರ ಕೈಯಾಗಿದ್ದರೆ ಏನೋ ನಿಜವಾಗ್ಲೂ ಅವರ ಮರಣ ವಿಧಿಯಿಂದ ಆಗಿತ್ತು ಅಂತ ಹೇಳಿದರು. ಮುದಿಯರು ನಡಗಿದ್ದ ಧ್ವನಿಯಲ್ಲಿ. ಅದು ಗೊತ್ತಾಗ್ಬಿಟ್ರೆ ಇಲ್ಲಿ ತಪ್ಪು ಹೇಳಿ ಅಪವಾದ ಹೇಳಿ ನಿಲ್ಲುವ
ಯುವಕನ ಮೇಲೆ ಬಂದಿರುವ ಸಂದೇಹ ಹೋಗೋದಿಲ್ಲ. ಕರಿಗಾಲರ ಮರಣಕ್ಕೋಸ್ಕರ ಇವನ್ನ ದಂಡಿಸುವ ಹಾಗೆ ಆಗ್ಬಿಡತ್ತೆ ಅಂತ ಅಂದರು ಮುಖ್ಯಮಂತ್ರಿ ಅನಿರುದ್ಧ. ಆಹಾ, ಇವನ ಮೇಲೆ ತಪ್ಪು ಹೇಳೋದ? ಯಾರು ಹೇಳ್ತಾ ಇದ್ದಾರೆ? ಕನ್ನನ್ಮಾರನು ಪಾರ್ಥಿಬೇಂದ್ರನು ಹೇಳ್ತಾ ಇದ್ದಾರೆ. ಆಗ ಮೂಢರುಗಳು ಗಂಧನ್ಮಾರ ಪಾರ್ಥಿಬೇಂದ್ರ, ನೀವು ಈ ಯುವಕನ ಮೇಲೆ ತಪ್ಪು ಹೇಳೋಕ್ಕೆ ಕಾರಣ ಏನು? ಯಾವುದನ್ನು ಕೊಂಡು ಇವನು ಆದಿತ್ಯ ಕರಿಗಾಲನ್ನು ಕೊಂದಿದ್ದ ಹಾಗೆ ಹೇಳ್ತೀರಾ? ಇದಕ್ಕೂ ಅನಿರುದ್ಧರೇ ಜವಾಬು ಹೇಳಿದರು. ಇವನು ಆ ಸಮಯ ನಂದಿನಿ ದೇವಿನ ಅಂತಃಪುರದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಮಣಿಮೇಗಲನು ಅಲ್ಲೇ ಇದ್ದಿದ್ಳು. ಮಣಿಮೇಗಲು ತಾನು ಕೊಂದಿದ್ದ ಹಾಗೆ ಹೇಳ್ತಾ ಇದ್ದಾಳೆ. ಆ ಥರ ಇರೋಕ್ಕಾಗಲ್ಲ. ಅವಳು ತೋರಿಸಿದ ಕತ್ತಿನಲ್ಲಿ ರಕ್ತದ ಕಲೆಯೇ ಇಲ್ಲ. ವಂದಿತೇವನ್ನು ಕಾಪಾಡೋದರೇ ಅವಳು ಆ ಥರ ಹೇಳಿರಬೇಕು ಅಲ್ವಾ? ವಂದಿತೇವನ್ ಮರೆಯಾಗಿದ್ದ ಜಾಗದಿಂದ ಕರಿಗಾಲನನ್ನು ಕೊಂದಿದ್ದನ್ನು ಅವಳು ನೋಡಿರ್ಬೋದಲ್ವಾ? ಮಣಿಮೇಗಲೆ ಕೊಲ್ಲಿಲ್ಲ ಅನ್ನೋದು ಅಂದರೆ ವಂದಿತೇವನ್ ಮಾತ್ರ ಹೇಗೆ ಕೊಂದಿರ್ತಾನೆ? ಯಾವ ಆಯುಧವನ್ನು ಕೊಂಡು? ಈ ಆಯುಧವನ್ನು ಕೊಂಡು ರಕ್ತ ಇದ್ದು ಒಣಗೋಗಿಬಿಟ್ಟಿದ್ದ ಈ ಚೂಪಾದ ಟ್ವಿಸ್ಟ್ ಕತ್ತಿಯನ್ನು ಕೊಂಡು ಅಂತ ಹೇಳಿಬಿಟ್ಟು ಪಾರ್ಥಿಬೇಂದ್ರ ನಾವು ಮುಂದೆನೇ ತೋರಿಸಿದ್ದ ಕತ್ತಿಯನ್ನು ತೋರಿಸಿದ್ದಾನೆ. ವಂದಿತೇವನ್ ಕರಿಗಾಲರನ್ನ ಮೈಯನ್ನು ಬೆಂಕಿ ಹಿಡಿದು ಮಾಳಿಗೆಯಿಂದ ಎತ್ಕೊಂಡು ಬಂದು ಹಾಕ್ಬಿಟ್ಟು ತಾನು ಮೂರ್ಛೆಯಾಗಿ ಬಿದ್ದಾಗ ಅವನ ಹತ್ರದಿಂದ ಕತ್ತಿಯನ್ನು ಪಾರ್ಥಿಬೇಂದ್ರನ ಎತ್ತು ಭದ್ರವಾಗಿ ಇಟ್ಕೊಂಡಿದ್ದಾನೆ. ಅದನ್ನು ಇವಾಗ ಎತ್ತಿ ತೋರಿಸಿದ್ದ. ದೊಡ್ಡ ಪುಳಿವೇಟರನ್ನು ನೋಡಿ, ಎಲ್ಲಿ ಈಗ ಕೊಡು ಚಾಕನ್ನು ಅಂತ ಹೇಳಿಬಿಟ್ಟು ಅದನ್ನು ಇಸ್ಕೊಂಡ್ರು. ಅದನ್ನು ಚೆನ್ನಾಗಿ ಶಾರ್ಪಾಗಿ ನೋಡಿಬಿಟ್ಟು, ಆಹಾ, ಇದು ಇಡುಂಬಗಾರಿನ ಕತ್ತಿನೇ ಅಂತ ಹೇಳಿ ಗೊಣಗಿದ್ರು. ಕಲ್ಲನ್ಮರ, ಪಾರ್ಥಿಬೇಂದ್ರ, ನೀವುಗಳು ನಾನು ಈ ವಂದಿತೇವನ್ನು 3 ಸತಿ ಸುತ್ತಿ ಬಂದು ನಮಸ್ಕಾರ ಮಾಡಬೇಕು. ನಂದಿನಿನ ಮೋಹದ ಬಲೆಯಲ್ಲಿ ಈ ಮುದುಕನ್ನ ಹಾಗೇನೆ ನೀವು ಬಿದ್ದಿದ್ದೀರಾ. ಆದರೆ ಇವನೊಬ್ಬನ ತಾನೆ ಆ ಮಾಯ ಬಲೆಯಲ್ಲಿ ಸಿಗಲಿಲ್ಲ. ಇವನು ಈ ಕತ್ತಿಯನ್ನು ಎಸೆಯಲೂ ಇಲ್ಲ, ಆದಿತ್ಯ ಕರಿಗಾಲರನ್ನು ಕೊಲ್ಲಲೂ ಇಲ್ಲ. ಏಕೆ ಅಷ್ಟು ನಿಶ್ಚಯವಾಗಿ ಹೇಳ್ತಾ ಇದ್ದೀರಿಯಾ ಅಂತ ಮುಖ್ಯಮಂತ್ರಿ ಅನಿರುದ್ಧ ಕೇಳಿದ್ರು. ಹೌದು, ನಿಶ್ಚಯವಾಗಿ ಹೇಳ್ತಾ ಇದ್ದೀನಿ. ಕತ್ತಿಯನ್ನು ಎಸೆದು ಕರಿಗಾಲರನ್ನು ಕೊಂದವನು ಯಾವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾರು? ಹೌದು, ಅದು ಹೇಳ್ಬಿಡಬೇಕಾಗಿದ್ದೆ. ಹೇಳದೆ ಇದ್ದಿದ್ರೆ ನಿಮ್ಮ ಅನುಮಾನ ತೀರೋದಿಲ್ಲ. ಎಲ್ಲರೂ ಕೇಳಿ. ಈ ಯುವಕ ಯಾಳ್ಕಳಂಜದಲ್ಲಿ ಬಚ್ಚಿಟ್ಕೊಂಡಿದ್ದ. ನಾನು ಆ ದಾರಿಯಿಂದ ಇಳಿದು ಬಂದೆ. ಇವನು ನನ್ನನ್ನು ನೋಡಿ ಶಬ್ದ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಹಿಂದೆಯಿಂದ ಇವನು ಕತ್ತನ್ನು ಇಸ್ಕಿದ್ದೆ. ಇವನು ಕಣ್ಣುಗಳೆಲ್ಲ ಹೊರಗಡೆ ಬಂದು ಪ್ರಜ್ಞೆ ಇಲ್ಲದೆ ಕೆಳಗೆ ಬಿದ್ದುಬಿಟ್ಟ. ಆದಿತ್ಯ ಕರಿಗಾಲನ್ನ ಕೊಂದಿದ್ದು ಯಾರು ಅನ್ನೋದು ಇವನಿಗೆ ಆ ಟೈಮು ಗೊತ್ತಿರೋಕ್ಕೂ ಕೂಡ ಆಗಲ್ಲ. ಯಾರು ಕೊಂದದ್ದು ಯಾರು? ಈ ತಿರುಗು ಕತ್ತಿಯನ್ನು ನಾನು ತಾನೇ ಇಡುಂಬಗಾರಿಯಿಂದ ಈಸ್ಕೊಂಡು ಬಂದೆ. ಇದನ್ನು ವೀಸಿ ಎಸ್ದವನು ನಾನೇ ತಾನೆ. ಈ ನನ್ನ ಬಲಗೈ ತಾನೆ. ಈ ಚೋಳ ಚಕ್ರವರ್ತಿಗಳಿಗೆ ಮುಡಿಸೂಡಿದ್ದ ಪರಂಪರೆಯಲ್ಲಿ ಬಂದಿದ್ದ ಈ ಕೈ ತಾನೇ ಕತ್ತಿಯನ್ನು ಎಸೆದಿದ್ದು. ಆದರೆ ಯುವರಾಜರ ಕರಿಗಾಲರ ಮೇಲೆ ಎಸೆಯಲಿಲ್ಲ, ನಂದಿನಿನ ಮೇಲೆ ಎಸೆದೆ. ನನ್ನನ್ನು ಮೋಗಬಲೆಯಲ್ಲಿ ಬೀಳಿಸಿ ದ್ರೋಗದ ಹಳ್ಳದಲ್ಲಿ ಬೀಳಿಸಿದ್ದ ಮಾಯ ಪಿಸಾಸನ್ನು ಕೊಲ್ಲಬೇಕೆ ಅಂತ ಎಸೆದೆ. ಅದು ಗುರಿ ತಪ್ಪಿ ಕರಿಗಾಲರ ಮೇಲೆ ಬಿದ್ದುಬಿಡ್ತು. ಅಯ್ಯಯ್ಯೋ, ಆಹಾಹಾ ಅಂತ ಏನು ಧ್ವನಿಗಳು ಆವಾಗ ಆ ಸಭೆಯಲ್ಲಿ ಇದ್ದಿತ್ತು. 100 ವರ್ಷ ಕಾಲವಾಗಿ ಪಳುವೂರು ಕುಲ ಈ ಸೋಳ ಕುಲಕ್ಕೆ ಮಾಡಿರುವ ಈ ಸೇವೆಗಳಿಗೆಲ್ಲ ಕಳಂಕ ಉಂಟು ಮಾಡಿಬಿಟ್ಟಿದ್ದೀನಿ. ಆ ಕಳಂಕವನ್ನು ಹೇಗೆ ನಾನು ಹೋಗಲಾಡಿಸ್ತೀನೋ ಗೊತ್ತಿಲ್ಲ. ಅಣ್ಣ, ಇದೋ ಆ ಕಳಂಕವನ್ನು ನಾನು ಹೋಗಲಾಡಿಸ್ತೀನಿ ಅಂತ ಹೇಳಿ ಚಿಕ್ಕಪ್ಪಳ ಗರ್ಜನೆ ಮಾಡ್ಕೊಂಡು ಬಂದು ತಮ್ಮ ಕತ್ತಿಯನ್ನು ಎತ್ಕೊಂಡು ಅಣ್ಣ ಹತ್ರ ಬೇಗ ಬಂದರು. ಸೋಳ ಕುಲಕ್ಕೆ ದ್ರೋಹ ಮಾಡಿದ್ದರು ಯಾರಾಗಿದ್ರು ಅವ್ರನ್ನ ಸೇಡಿ ತೀರಿಸ್ಕೊಳ್ಳೋ ಹಾಗೆ ನಾನು ಶಬ್ದ ಮಾಡಿದ್ದೀವಿ. ಆ ಶಬ್ದವನ್ನು ಇವಾಗ ನಾನೇ ನೆರವೇರಿಸ್ತೀನಿ. ನಿನ್ನನ್ನು ಈ ಕ್ಷಣನೇ ಕೊಂದು ನಮ್ಮ ಕುಲಕ್ಕೆ ಬಂದ ಅಪವಾದನ್ನು ಒರೆಸ್ತೀನಿ ಅಂತ ಹೇಳಿ ಚಿಕ್ಕಪ್ಪಳಿಯೊಟ್ಟರು ಕತ್ತಿಯನ್ನು ಎತ್ತಿದ್ರು. ಬೇಡ, ಇಲ್ಲಿ ರಕ್ತ ಹಾರಬೇಡ ಅಂತ ಅಂದರು ಸುಂದರ ಚೋಳ ಚಕ್ರವರ್ತಿ. ಯುವರಾಜ ಅರುಳ್ಮೊಳಿವರ್ಮರು ಮುಖ್ಯಮಂತ್ರಿ ಅನಿರುದ್ಧರನ್ನು ಹಾರಿ ಹೋಗಿ ಚಿಕ್ಕಪ್ಪಳಿಯೊಟ್ಟರನ್ನ ಕೈಗಳನ್ನು ಹಿಡ್ಕೊಂಡ್ರು. ಆ ಸಮಯದಲ್ಲಿ ದೊಡ್ಡ ಪಳಿಯೊಟ್ಟರು ಹೇಳಿದರು, ತಮ್ಮ ನಮ್ಮ ಕುಲಕ್ಕೆ ನನ್ನಿಂದ ಬಂದಿದ್ದ ಅಪವಾದವನ್ನು ಒರೆಸುವ ಕೆಲಸವನ್ನು ನಿನಗೆ ನಾನು ಇಡೋದಿಲ್ಲ. ಅದರ ಜೊತೆ ಅಣ್ಣನನ್ನು ಕೊಂದಿದ್ದ ತಮ್ಮ ಅಂತ ಹೇಳಿ ಒಂದು ಅಪವಾದವನ್ನು ನಿನಗೂ ಉಂಟಾಗೋಕ್ಕೆ ಬಿಡಲ್ಲ. ಇದೋ ದುರ್ಗಾ ಪರಮೇಶ್ವರಿಗೆ ನನ್ನ ಶಬ್ದವನ್ನು ನೆರವೇರಿಸ್ತೀನಿ ಅಂತ ಹೇಳ್ಕೊಂಡೆ ತಮ್ಮ ಕೈಯಲ್ಲಿದ್ದ ಚಿಕ್ಕ ಕತ್ತಿಯನ್ನು ತನ್ನದು ಎದೆಯನ್ನು ನೋಡಿ ಜೋರಾಗಿ ಎತ್ತಿದ್ರು. ಮುಂಚೆ ಒಂದು ಸತಿ ಅವರು ಕೈ ಎತ್ತಿದ್ದ ದೊಡ್ಡ ಬಾಳನ್ನು ತಿರ್ಗಾನು ಹೊರೆಯಲ್ಲೇ ಹಾಕಿರೋದ್ರಿಂದ ಅವರು ತಮ್ಮ ಹಳೆಯ ಉದ್ದೇಶದನ್ನು ಬಿಟ್ಟು ಹಾಗೇನೆ ಬೇರೆಯವರು ಅಂದ್ಕೊಂಡಿದ್ರು. ಪಾರ್ಥಿಬೇಂದ್ರನ ಹತ್ರ ಇಸ್ಕೊಂಡಿದ್ದ
ಫಿಸ್ಟ್ ಕತ್ತಿಯನ್ನು ಅವರು ಉಪಯೋಗಿಸ್ತಾರೆ ಅಂತ ಯಾರೂ ಎದುರು ನೋಡಿಲ್ಲ. ಅಯ್ಯೋ ಬೇಡ ಅಂತ ಹೇಳಿ ಅಲ್ಮುಳ್ವನ್ ಮಕ್ಕ ಕೂಗ್ಕೊಂಡು ಬಂದು ಅವ್ರ ಹತ್ರ ಹಾರಿ ಬರೋ ಒಳಗೆ ದೊಡ್ಡ ಪಳುವೇಟೆಯರು ತಮ್ಮ ಉದ್ದೇಶವನ್ನು ನೆರವೇರಿಸಿಬಿಟ್ರು. ತುಂಬ ಕಾಲ ಬೇರು ಬಿಟ್ಟು ಉದ್ದವಾಗಿ ಬೆಳೆದಿದ್ದ ಒಂದು ದೇವದಾರು ಮರ ಪುಟಸಮೇತ ಹಂಗೆ ತನ್ನ ರೂಟ್ಗಳಿಂದನೂ ಎಲೆಗಳಿಂದನೂ ರೆಂಬೆಗಳಿಂದನೂ ಹಾಗೇ ಕೆಳಗಡೆ ಬಿರುವ ಹಾಗೆ ನೆಲದಲ್ಲಿ ಜಾರಿದರು. ಹಾ ಹಾ ಅಡಾಡ ಅಂದೋ ಅಂತ ಹೇಳಿಬಿಟ್ಟು ಧ್ವನಿಗಳು ಆ ಸಭೆಯಲ್ಲಿ ಕೇಳ್ತಾ ಇತ್ತು. ಬಿದ್ದಿದ್ದ ದೊಡ್ಡ ಪಳುವೇಟರನ್ನು ನೋಡಿ ಕೆಲವರು ಓಡಿ ಬಂದರು. ಅದೇ ಸಮಯದಲ್ಲಿ ಕಣ್ಗಳನ್ನು ಮುಚ್ಚಿಕೊಂಡು ಸಿಂಗಾಸನದಲ್ಲಿ ಜಾರಿದ್ದ ಸುಂದರಸೋಳ ಚಕ್ರವರ್ತಿಯನ್ನು ನೋಡಿ ಇನ್ನೂ ಕೆಲವರು ಓಡಿದರು. ಮಂತ್ರಾಲೋಚನೆ ಸಭೆ ಎಲ್ಲ ಕ್ಲೋಸ್ ಆಯಿತು. ಅವತ್ತು ರಾತ್ರಿ ದೊಡ್ಡ ಪಳುವೇಟರ ಮರಣದ ಜೊತೆ ಹೋರಾಡ್ಕೊಂಡಿದ್ದಾಗ ಎಲ್ಲರೂ ಬಂದು ಅವ್ರನ್ನ ನೋಡಿಬಿಟ್ಟು ಹೋದರು. ಚಕ್ರವರ್ತಿನೂ ಅರುಳ್ಮೊಳಿವರ್ಮನೂ ಅನಿರುದ್ಧನೂ ಇಳೆಪ್ರಾಟಿ ಕುಂದವಿನೂ ಬಂದಿದ್ದರು. ಸೋಳ ಕುಲಕ್ಕೂ ಸಾಮ್ರಾಜ್ಯಕ್ಕೂ ದೊಡ್ಡ ಪಳುವೇಟರು ಮಾಡಿರುವ ಸೇವೆಗಳ ಬಗ್ಗೆ ಚಕ್ರವರ್ತಿನೂ ಬೇರೆಯವ್ರೂ ಹೊಗಳಿ ಮಾತಾಡಿದರು. ಅವರು ಚಿಕ್ಕ ಪ್ರಾಯದಲ್ಲಿ ಎಷ್ಟೊಂದೋ ರಣರಂಗದಲ್ಲಿ ಮಾಡಿದ ಧೀರವಾದ ಕೆಲಸಗಳ ಬಗ್ಗೆ ಹೇಳಿದರು. ತಕ್ಕೋಲದಲ್ಲಿ ಸೋತೋಗಿ ಚೆದರಿ ಓಡಿದ್ದ ಸೋಳ ಸೈನ್ಯವನ್ನು ಅವರು ತೆರಳಿಸಿ ಅಲ್ಲಿಂದ ಆ ಸೋಲನ್ನು ಜಯವಾಗಿ ಮಾರಿಸಿದ ಕೆಲಸವನ್ನು ತುಂಬ ಆಶ್ಚರ್ಯಕೊಂಡು ಹೊಗಳಿದರು. ಸೋಳನಾಡಿನ ಧನಾಧಿಕಾರಿಯಾಗಿದ್ದು ತುಂಬ ಚೆನ್ನಾಗಿ ನಿರ್ವಾಹ ಮಾಡಿದ್ದನ್ನ ಬಗ್ಗೆ ಹೊಗಳಿದರು. ಕಳೆದ 3 ವರ್ಷಗಳ ಸಂಭವಗಳ ಬಗ್ಗೆ ಒಬ್ಬರೂ ಒಂದು ಮಾತನ್ನು ಮಾತಾಡದೆ ಹಾಗೆ ಹೇಳಿಕೊಂಡು ಹೊರಟರು. ಆಮೇಲೆ ಅವರುಗಳು 4 ದೊಡ್ಡ ಪಳುವೇಟೆಯರು ಮಲಗಿದ್ದ ಅರೆ ಒಳಗೆ ಅವ್ರನ್ನ ನೋಡೋಕ್ಕೆ ಆಗದೇ ಇರುವ ಜಾಗಗಳಿಗೆ ಮರೆಯಾಗಿ ನಿಂತುಕೊಂಡ್ರು. ಆ ಸಮಯ ಚಿಕ್ಕ ಪಳುವೇಟೆಯರು ಆಳ್ವಾರ್ ಕಡೆಯನ್ನು ಕರ್ಕೊಂಡು ಬಂದರು. ದೊಡ್ಡ ಪಳುವೇಟೆಯರು ಎದುರೇ ನಿಂತ್ಕೊಂಡು ಅವನ್ನ ಕೂತ್ಕೊಳ್ಳೋಕೆ ಹೇಳ್ಬಿಟ್ಟು ತಾವು ಪಕ್ಕದಲ್ಲಿ ಕೂತ್ಕೊಂಡ್ರು. ಕಣ್ಣಿನ ನೋಟ ಬೇಗ ಮಂಕಾಗಿ ಬರೋದನ್ನು ಕಣ್ಣುಗಳಿಂದ ದೊಡ್ಡ ಪಳುವೇಟರ ಆಳ್ವಾರ್ ಕಡೆಯನ್ನು ನೋಡಿಬಿಟ್ಟು, ಆಹಾ ಈ ವೈಷ್ಣವ ಇಲ್ಲಿ ಯಾತಕ್ಕೋಸ್ಕರ ಬಂದ? ನಾನು ವೈಕುಂಠಕ್ಕೆ ಇಷ್ಟಪಡಲ್ಲ ತಮ್ಮ, ಶಿವಪದ ಅಡೆಯೋಕ್ಕೆ ಇಷ್ಟಪಡ್ತೀನಿ ಅಂದನು. ಅಯ್ಯ, ನಾಳೆ ಉದಯದಲ್ಲಿ ವೈಕುಂಠ ಏಕಾದಶಿ ಪುಣ್ಯ ದಿನ. ನೀವು ಕೈಲಾಸಕ್ಕೆ ಹೋಗಿ ಇಷ್ಟಪಟ್ಟರೂ ವೈಕುಂಠ ದಾರಿಯಿಂದಾನೇ ಹೋಗಬೇಕು ಅಂತ ಹೇಳಿದ ತಿರುಮಲೆ. ಬೇಡ ಬೇಡ, ನೀನು ನಿನ್ನ ಮಹಾವಿಷ್ಣು ಹತ್ರ ತಿರ್ಗಾ ಹೋಗಿ, ಅಯ್ಯ ನಾನು ಮಹಾವಿಷ್ಣುವನ್ನ ತೂದನಾಗಿ ಈಗ ಬರಲಿಲ್ಲ, ನನ್ನ ಸಹೋದರಿಯಿಂದ ಸುತ್ತಿಕೊಂಡು ಬಂದಿದ್ದೀನಿ. ಅದ್ಯಾರು ನಿನ್ನ ಸಹೋದರಿ? ನನ್ನ ಜೊತೆ ತುಂಬ ದಿನ ಬೆಳೆಸಿ ಬಂದಿದ್ದ ಸಹೋದರಿ ನಂದಿನಿಯನ್ನು ಹೇಳ್ತೀನಿ ಅಯ್ಯ. ನಂದಿನಿ ನಿಮಗೆ ಅವಳ ಕೃತಜ್ಞತೆಯನ್ನು ತಿಳಿಸೋ ಹಾಗೆ ನನ್ನನ್ನು ಕಳಿಸಿದ್ಲು. ಕರಿಗಾಲನ್ನು ಕೊಂದಿದ್ದ ಅಪವಾದವನ್ನು ಅವಳ ಹೆಸರಲ್ಲಿ ಬೆಳೆದೇ ಇರುವ ಹಾಗೆ ನೀವು ಅದನ್ನು ಒತ್ಕೊಂಡಿದ್ದಕ್ಕೋಸ್ಕರ ವಂದನೆ ತಿಳಿಸೋಕ್ಕೆ ಹೇಳಿದ್ಲು. ಎಷ್ಟು ಜನ್ಮ ಆಯ್ತಿದ್ರು ನಿಮ್ಮ ಪ್ರೀತಿಯನ್ನು ಮರೆಯೋಕ್ಕಾಗಲ್ಲ ಅಂತ ಹೇಳಿನೂ ತಿಳಿಸೋ ಹಾಗೆ ಹೇಳಿದ್ಲು ಅಂತ ಅಂದ ಆಳ್ವಾರ್ ಕಡೆಯ. ಅವಳು ಇನ್ನೂ ಹಾಗೆ ನೆನೆಸ್ಕೊಂಡು ಸಂತೋಷಪಡಲಿ. ಎಷ್ಟು ತಾನೇ ಅವಳು ವಂಚಕ ಮಾಡಿ ನನಗೆ ಕೆಟ್ಟದ್ದು ಮಾಡಿದ್ರು ಅವಳನ್ನು ನನ್ನಿಂದ ಮರೆಯೋಕ್ಕಾಗಲಿಲ್ಲ. ಅವಳ ಹೆಸರಲ್ಲಿ ಕೋಪಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ತನ್ನ ಉಸಿರನ್ನು ಕೊಟ್ಟು ಚಕ್ರವರ್ತಿನ ಕಾಪಾಡಿದ್ದ ಉತ್ತಮೆಯಾದ ಹೆಣ್ಣಿನ ಮಗಳಲ್ವಾ ಅವಳು? ನಿಜವಾಗಲೇ ಬರುವ ಜನ್ಮಗಳಲ್ಲೂ ಅವಳು ನನ್ನನ್ನು ಹುಡುಕೊಂಡು ಬಂದುಬಿಡ್ತಾಳೋ ಏನೋ ಅಂತ ಅಂದರು ದೊಡ್ಡ ಪಳುವೇಟರು. ಮೊದಲೇ ಮರಣದ ಬಾಗಿಲಿಯಲ್ಲಿ ಇದ್ದಿದ್ದ ಅವರ ಮುಖದಲ್ಲಿ ಇವಾಗ ಮೆತ್ತಗೆ ಇರುವ ಒಂದು ನಗೆ ಬಂದಿತ್ತು. ವೈಷ್ಣವನೇ, ಯಾರ ಹತ್ರ ಆದರೂ ಒಬ್ಬರ ಹತ್ರ ನಾನು ನನ್ನ ನಿಜವನ್ನು ಹೇಳಬೇಕು. ನಿನ್ನ ಹತ್ರನೇ ಹೇಳ್ತಾ ಇದ್ದೀನಿ. ನಾನು ಎಸೆದ ಕತ್ತಿ ಯುವರಾಜ ಮೇಲೆ ಬೀಳಲಿಲ್ಲ, ಅದಕ್ಕೆ ಮುಂಚೆನೇ ಅವ್ರು ಬಿದ್ದುಬಿಟ್ರು. ನಾನೇ ಯುವರಾಜನ ಕೊಂದ ಹಾಗೆ ಒಪ್ಕೊಂಡದಕ್ಕೆ ಕಾರಣ ನಂದಿನಿ ಮೇಲೆ ಅಪವಾದ ಬೆಳೆದೆ. ತಡೆಯೋಕ್ಕಾಗ ಮಾತ್ರ ಅಲ್ಲ, ಅದಕ್ಕಿಂತ 100 ಪಟ್ಟು ಮುಖ್ಯವಾದ ಕಾರಣ ಇದೆ. ಹತ್ರ ಬಾ, ಹೇಳ್ತೀನಿ. ನಿನ್ನ ಸ್ನೇಹಿತ ವಂದಿತೇವನಿದ್ದಾನಲ್ಲ, ಅವನು ತುಂಬ ಒಳ್ಳೆ ಹುಡುಗ. ಅವನಿಗೆ ಸೋಳಕುಲ ತುಂಬ ಥ್ಯಾಂಕ್ಸನ್ನು ಹೇಳಬೇಕು. ಇಳೆಪ್ರಾಟಿಯನ್ನ ಮನಸ್ಸನ್ನು ಅವನು ಕವರ್ ಮಾಡ್ಕೊಂಬಿಟ್ಟ. ಇಳೆಪ್ರಾಟಿ ಹತ್ರ ನಾನು ಅನಾವಶ್ಯವಾಗಿ ಕ್ರೋಧ ತೋರಿಸ್ಕೊಂಡು ಬಂದೆ. ಅದಕ್ಕೆಲ್ಲ ಪರಿಹಾರವಾಗಿ ತಪ್ಪನ್ನು ನಾನು ಒಪ್ಪಿಕೊಂಡೆ. ಆ ಥರ ಬಹಿರಂಗವಾಗಿ ಒಪ್ಕೊಂಡು ನನ್ನನ್ನು ಬಲಿ ಕೊಟ್ಟಿರದೇ ಇದ್ದರೆ ವಂದಿತೇವನ ಮೇಲೆ ಯಾರಾದರೂ
ಕಳಂಕ ಹೇಳ್ಕೊಂಡೇ ಇರ್ತಾರೆ. ಇನ್ಮೇಲೆ ಒಂದು ಸತಿನೂ ಆ ಥರ ಮಾತಾಡೋಕ್ಕೆ ಯಾರೂ ಧೈರ್ಯ ಕೊಡಲ್ಲ. ವೈಷ್ಣವನೇ, ಯಾವತ್ತಾದರೂ ಒಂದು ದಿವಸ ಇಳೆಯ ಪ್ರಾಟಿ ಹತ್ರ ಇದನ್ನು ನಾನು ಹೇಳಿದ್ದ ಹಾಗೆ ಹೇಳು. ನಂದಿನಿನ ಮಾತನ್ನು ಕೇಳಿ ಅವರನ್ನು ನಾನು ದ್ವೇಷ ಮಾಡಿದ್ದಕ್ಕೋಸ್ಕರ ನನ್ನನ್ನು ದಯವಿಟ್ಟು ಕ್ಷಮಿಸೋ ಹಾಗೆ ಹೇಳು ಅಂತ ತುಂಬ ಹೊತ್ತು ಮಾತಾಡಿದಿಂದ ಧೀರದ ಮುದುಕರಿಗೆ ಉಸಿರು ಕಟ್ಟಕ್ಕೆ ಶುರುವಾಯಿತು. ಅವರು ಹೇಳಿದ್ದೆಲ್ಲ ಕೇಳ್ಕೊಂಡಿದ್ದ ಆಳ್ವಾರ್ ಕಡೆ ಮನಸ್ಸೇ ಕರ್ಗೋಗ್ಬಿಡ್ತು. ಅಂದರೆ ಹಿಂದೆ ಮರೆಯಲ್ಲಿ ನಿಂತು ಕೇಳ್ಕೊಂಡಿದ್ದ ಕುಂದವಿದೇವಿ ಕಣ್ಗಳಿಂದ ಕಣ್ಣೀರು ಬಂದಿದ್ರಲ್ಲಿ ಆಶ್ಚರ್ಯ ಏನಿಲ್ವಲ್ಲ. ವೈಷ್ಣವನೇ, ಇನ್ನೂ ಒಂದು ವಿಷಯ ಮುಖ್ಯಮಂತ್ರಿ ಬ್ರಹ್ಮರಾಯರ ಹತ್ರ ಹೇಳು. ಇದು ಲಂಕೆಯಿಂದ ಪಾಂಡ್ಯನ ಕ್ರೀಡವನ್ನು ಇಂದ್ರಹಾರವನ್ನು ಹೇಗಾದರೂ ಕೊಂಡು ಬರಬೇಕು. ಅದಕ್ಕೆ ಸರಿಯಾದವನು ವಲ್ಲತ್ತು ಯುವರಾಜಾನೆ. ಅವನು ನೀನು ಹೋಗಿ ಕೊಂಡು ಬನ್ನಿ. ಆಮೇಲೆ ಮದುವೆಗೆ ಹೋಗಿ ಅಲ್ಲಿ ಒಂದು ಸತಿ ಪೊನ್ನಿಯಿನ್ ಸೆಲ್ವರ್ಗೆ ಮಗುಡಾಭಿಷೇಕ ನಡೆಸಬೇಕು, ಗೊತ್ತಾಯ್ತಾ? ಅರಳ್ಮೊಳಿ ಹತ್ರ ನನಗೆ ಅಂತ ಒಂದು ಬೇಡಿ ಕೇಳ್ಕೊ. ನನ್ನ ಹೆಸರಿನ ಮೇಲೆ ಉಂಟಾಗುವ ಅಪವಾದನ್ನು ನನ್ನ ಸೋದರ ಮೇಲೆ ಹಾಕಬೇಡ. ಅವನು ಹಾಗೆ ಸೋಳಕುಲಕ್ಕೆ ಸರಿಯಾದ ಗೆಳೆಯ ಬೇರೆ ಯಾರೂ ಇಲ್ಲ ಅಂತ ಹೇಳು. ದೇವಿ ದುರ್ಗಾ ಪರಮೇಶ್ವರಿ, ನನ್ನ ಶಪಥವನ್ನು ನೆರವೇರಿಸಿಬಿಟ್ಟೆ. ಇದೋ ಬರ್ತಾ ಇದ್ದೀನಿ, ಸೋಳಕುಲವನ್ನು ಕಾಪಾಡು. ಬರ್ತಾ ಬರ್ತಾ ಸಣ್ಣ ಆಗ್ತಾ ಬಂದಿದ್ದ ದೊಡ್ಡಪಳ್ಳಿಯ ಮಾತು ಹಾಗೇ ಮಂಕಾಗಿ ನಿಂತು ಆ ಧೀರದ ಮುದುಕರನ್ನ ಉಸಿರನ್ನು ಹಾರಿ ಹೋಯಿತು. ಇಷ್ಟರಲ್ಲಿ 77ನೇ ಸಂಚಿಕೆ ಮುಗಿಯಿತು.